ರೈತರ ಪರವಾಗಿ ಮಾತಾಡ್ತೀವಿ, ಬಡವರ ಪರವಾಗಿ ಮಾತಾಡ್ತೀವಿ, ದೀನ ದಲಿತರ ಪರವಾಗಿ ಮಾತಾಡ್ತೀವಿ, ನಮ್ಮ ಅಕ್ಕ ತಂಗಿಯವರ ಪರವಾಗಿ ಮಾತಾಡ್ತೀವಿ. ನಾವು ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಮಾತಾಡ್ತೀವಿ. ಆದರೆ ಈ ರಾಜ್ಯದ ಈ ಭಾಗದಲ್ಲಿ ಬಡತನ ನಿರ್ಮೂಲನೆ ಆಗಬೇಕು. ಬಡತನ ನಿರ್ಮೂಲನೆ ಆಗಬೇಕಾಗಿದ್ರೆ ನಾವು ಇಲ್ಲಿವರೆಗೆ ಏನು ಕಂಡು ಹಿಡಿದಿದ್ದೇವೆ? ಪದೇ ಪದೇ ಈ ರಾಜ್ಯದ ಈ ಭಾಗದ ಬಡತನ ನಿರ್ಮೂಲನೆ ಮಾಡಬೇಕು, ರೈತರ ಕಷ್ಟ ಕಾರ್ಪಣ್ಯಗಳನ್ನ ನಿರ್ಮೂಲನೆ ಮಾಡಬೇಕು, ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಸರ್ಕಾರ ಬೆನ್ನಿಗೆ ನಿಲ್ಲಬೇಕು, ಇವೆಲ್ಲವನ್ನೇ ಹೇಳ್ತೇವೆ. ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸುಮಾರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 7 ಜಿಲ್ಲೆಗಳು ಬರುತ್ತೆ. ಆದರೆ ರೈತರ ಯೋಜನೆಗಳಿಗೆ ಇಲ್ಲಿವರೆಗೆ ನಾವು ಏನು ಮಾಡ್ಕೊಂಡು ಬಂದಿದ್ದೇವೆ, ರೈತರ ಆಶ್ರಯಕ್ಕೆ ನಾವು ಎಷ್ಟು ಅನುದಾನವನ್ನು ಕೊಟ್ಟಿದ್ದೇವೆ. ಇವತ್ತು ಬಡತನದ ಮೂಲ ಬೇರು ಯಾವುದು ಅಂತ ಹೇಳೋದಾದ್ರೆ ರೈತರು. ಬಡತನದ ಮೂಲ ಬೇರು ರೈತರು. ಅದು ನಿರ್ಮೂಲನೆ ಆಗಬೇಕಾಗಿದ್ರೆ ನಾವು ಸರ್ಕಾರ ಮತ್ತು ಜನಪ್ರತಿನಿಧಿಗಳು ನಾವು ಮಾಡಬೇಕಾಗಿರುವಂತ ಕೆಲಸ ರೈತರ ಪರ ಯೋಜನೆಗಳನ್ನು ಕೊಡಬೇಕು. ಅದರಲ್ಲಿ ಮುಖ್ಯವಾಗಿ ನೀರಾವರಿ ಯೋಜನೆಗಳನ್ನು ಸರ್ಕಾರ 50% ಬಜೆಟ್ ನಲ್ಲಿ ಯಾಕೆ ನಾವು ನೀರಾವರಿಗೆ ನಿಗದಿ ಮಾಡಬಾರದು? ನೀವು 5 ವರ್ಷ ಅವಧಿನಲ್ಲಿ ಕೇವಲ 2 ವರ್ಷ ಮಾತ್ರ 50% ನೀರಾವರಿ ಯೋಜನೆಗೆ ಇಡಿ. ಯಾಕ್ರಿ ನೀರಾವರಿ ರೈತರ ಭಾವನೆಗಳಿಗೆ ಮತ್ತು ರೈತರ ನೀರಾವರಿ ಯೋಜನೆಯನ್ನು ಕೊಟ್ಟಾಗ ಅವಾಗ ನಾವು ರೈತರಿಗೆ ನ್ಯಾಯವನ್ನು ಒದಗಿಸಿಕೊಡುವಂತ ಕೆಲಸವನ್ನ ಆಗತ್ತೆ. ಮಾನ್ಯ ಅಧ್ಯಕ್ಷರೇ, ಇವತ್ತು ಯಾವುದೇ ಸರ್ಕಾರ ಇದನ್ನು ಮಾಡ್ತಾ ಇಲ್ಲ. ಸನ್ಮಾನ್ಯ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೋಗಿರುವಂತ ಸನ್ಮಾನ್ಯ ದೇವೇಗೌಡರು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಅನೇಕ ನೀರಾವರಿ ಯೋಜನೆಗಳನ್ನು ತಂದಿರುವಂತದ್ದು ಕೂಡ ಇದೆ. ಅದೇ ನಿಟ್ಟಿನಲ್ಲಿ ಈ ಸರ್ಕಾರ ಕೂಡ ಹೆಚ್ಚು ನೀರಾವರಿಗೆ ಆದ್ಯತೆಯನ್ನು ಕೊಟ್ಟು ಇವತ್ತು ನಾವು ಯಾವ ರೀತಿ ಸನ್ಮಾನ್ಯ ದೇವೇಗೌಡರ ಹೆಸರನ್ನ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ, ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಕೂಡ ರೈತರ ಪರ ಯೋಜನೆಗಳನ್ನು ಮಾಡಿ ಸದಸ್ಯರು ಈ ಸರ್ಕಾರ ಆ ಕೆಲಸವನ್ನ ರೈತರ ಪರ ಯೋಜನೆಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಅನ್ಸ್ಕೊಳ್ಳುವಂಥದ್ದು ಆಗ್ಲಿ ಅನ್ನುವಂಥದ್ದು ಈ ಮುಖ್ಯನ ನಾನು ಹೇಳಿ ಬಯಸ್ತಾ ಇದ್ದೇನೆ. ಬಂಧುಗಳೇ, ಅಧ್ಯಕ್ಷರೇ, ಇವತ್ತು ರೈತರ ಮಕ್ಕಳು ಇವತ್ತು ವಿದ್ಯಾಭ್ಯಾಸದ ಕಷ್ಟ ಇದೆ. ಇವತ್ತು ರೈತರು ಹಬ್ಬ ಹರಿದಿನವನ್ನೇ ಮಾಡಬೇಕಾಗಿದ್ರೆ ನಿಜವಾಗ್ಲೂ ಕೂಡ ಹಬ್ಬ ಯಾಕನ ಬರುತ್ತೆ ಅನ್ನೋ ರೀತಿಯಲ್ಲಿ ಇವತ್ತು ರೈತರು ಅನ್ಕೊಳ್ಳುವಂಥದ್ದು. ರೈತರು ಇವತ್ತು ಅವರ ಸ್ವಾಭಿಮಾನಕ್ಕೋಸ್ಕರ ಏನೇ ಕಷ್ಟ ಇದ್ರೂ ಕೂಡ ಹಬ್ಬ ಹರಿದಿನ ಬಂದ್ರು ಕೂಡ ಮನೆಯಲ್ಲಿ ಯಾವ ರೀತಿ ಹಬ್ಬ ಮಾಡಿ ಊಟ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಆದರೆ ಹೊರಗಡೆ ಹೇಳ್ಕೋತಾರೆ ನಾವು ಹಬ್ಬವನ್ನ ಆಚರಣೆ ಮಾಡಿವ ಅನ್ನೋದಕ್ಕೆ. ಇದು ನಿಜವಾಗ್ಲೂ ಕೂಡ ರೈತರ ಕಷ್ಟಕ್ಕೆ ಸರ್ಕಾರ ಬರಬೇಕು ಅನ್ನುವಂಥದ್ದನ್ನು ಹೇಳ ಬಯಸ್ತೇನೆ. ನೀವು ಇವತ್ತು ನಮ್ಮ ಈ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅನೇಕ ನದಿಗಳಿದಾವು. ಇವತ್ತು ತುಂಗಾಭದ್ರಾ ಇದೆ, ಕೃಷ್ಣ ಮೇಲ್ದಂಡೆ ಯೋಜನೆ ಇದೆ, ಅನೇಕ ನದಿಗಳಿದಾವು. ಇವತ್ತು ನಮ್ಮಲ್ಲಿ ತುಂಗಾಭದ್ರಾ ಜಲಾಶಯ ಇದೆ. ಸಾವಿರಾರು ಲಕ್ಷಾಂತರ ಎಕರೆ ಜಮೀನುಗಳು ರೈತರು ಇವತ್ತು ಡ್ಯಾಮ್ಗಳನ್ನು ಕಟ್ಟಲಿಕ್ಕೆ ಕೊಟ್ಟಿರುವಂತದ್ದು ಕೂಡ. ಆದ್ರೆ ಅದರಿಂದ ಉಪಯೋಗ ಎಷ್ಟು ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಇವತ್ತು ಪ್ರಶ್ನೆ. ಇವತ್ತು ಆ ಭಾಗದ ಹಿನ್ನೀರಿಂದ ಲಿಫ್ಟ್ ಇರಿಗೇಷನ್ ಆಗಬೇಕು, ರೈತರ ಜಮೀನುಗಳಿಗೆ ನೀರಾವರಿ ಕೊಡುವಂತ ಒಂದು ವ್ಯವಸ್ಥೆ ಕೂಡ ನಾವು ಆಗ್ಬೇಕಾಗಿರುವಂತದ್ದು. ಮಾನ್ಯ ನಮ್ಮ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು
ಡಿ.ಕೆ. ಶಿವಕುಮಾರ್ ಸಾಹೇಬರು ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇವತ್ತು ತುಂಗಾಭದ್ರಾ ಜಲಾಶಯ ನೀರು ಸಾವಿರಾರು ಕಿಲೋಮೀಟರ್ ಆಂಧ್ರಕ್ಕೆ ಹೋಗ್ತಾ ಇದೆ. ನಮ್ಮ ರೈತರು ಜಮೀನುಗಳನ್ನು ಕಳ್ಕೊಂಡು ಇವತ್ತು ನೀರಾವರಿ ಆಗ್ತಾ ಇಲ್ಲ. ಏನು ಪಾಪ ಮಾಡಿದ್ದಾರೆ ನಮ್ಮ ರೈತರು? ಜಮೀನುಗಳು ಡ್ಯಾಮ್ ಕಟ್ಲಿಕ್ಕೆ ಕೊಟ್ಟಿದ್ದ ತಪ್ಪ. ಇವತ್ತು ಅವರ ಮಕ್ಕಳು, ಇವತ್ತು ರೈತರು ಕಷ್ಟದಲ್ಲಿ, ಸಂಕಟದಲ್ಲಿ ಇದ್ದಾರೆ. ಒಂದು, ರೈತರಿಗೆ ಕೃಷಿ ಪರಿಕರಣಗಳನ್ನು ಕೊಂಡ್ಕೊಳ್ಳಿಕ್ಕೆ ಶಕ್ತಿ ಇಲ್ಲ. ಇವತ್ತು ರೈತರ ಮಕ್ಕಳು ಮದುವೆ ಆಗ್ಬೇಕು, ವಿದ್ಯಾಭ್ಯಾಸ ಆಗ್ಬೇಕಂತ ಹೇಳಿದ್ರೆ ಏನು ಇವತ್ತು ಕಾಲೇಜು ಮಟ್ಟದಲ್ಲಿ ಮತ್ತೆ PG ಲೆವೆಲ್ ಅಲ್ಲಿ ಅವರ ವಿದ್ಯಾಭ್ಯಾಸಕ್ಕೂ ಕೂಡ ಬಹಳ ಕಷ್ಟ ಇದೆ. ರಜದ ದಿನಗಳಲ್ಲಿ ಮಾನ್ಯ ಅಧ್ಯಕ್ಷರೇ ಈ ವಿಷಯವನ್ನು ಗಮನದಲ್ಲಿ ಇಟ್ಕೊಳ್ಳಿ. ರಜೆಗಳು ಶನಿವಾರ, ಭಾನುವಾರ ದಿನ ನಮ್ಮ ರೈತರ ಮಕ್ಕಳು ಇವತ್ತು ರಜೆ ದಿನ ಕೂಲಿ ಕೆಲಸಕ್ಕೆ ಹೋಗಿ ಇವತ್ತು ವಿದ್ಯಾಭ್ಯಾಸ ಮಾಡುವಂತ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು ನಮ್ಮ ರೈತರ ಮಕ್ಕಳು ಕಷ್ಟದಲ್ಲಿ ಇದ್ದಾರೆ. ಅದಕ್ಕಾಗಿ ನಾವು ಏನು ಯೋಜನೆಗಳನ್ನು ಮಾಡ್ಕೊಂಡಿದ್ದೀವಿ? ಇವತ್ತು ರೈತರಿಗಿಲ್ಲದೆ ಬರೇ ನಾವು ಏನು ಜೀವಿಸ್ಲಿಕ್ಕೆ ಸಾಧ್ಯ ಇದೆಯಾ? ಇವತ್ತು ರೈತ ಬೆಳೆಯನ್ನು ಬೆಳಿಬೇಕು. ಎಲ್ಲರ ಹೊಟ್ಟಿಗೆ ಅನ್ನವನ್ನು ಕೊಡಬೇಕಾಗಿದ್ರೆ ರೈತ ಬೇಕು. ರೈತನಕ್ಕೋಸ್ಕರ ಯಾಕೆ ಯೋಜನೆ ಬೇಡ? ಅದಕ್ಕೋಸ್ಕರ ರೈತರಿಗಾಗಿ ಇವತ್ತು ನೀರಾವರಿ ಯೋಜನೆ ಹೆಚ್ಚು ಕೊಡುವಂತದ್ದು ಆಗಬೇಕು ಅನ್ನುವಂಥದ್ದನ್ನು ಕೂಡ ನನ್ನ ಎಲ್ಲ ಸದಸ್ಯರ ಪರವಾಗಿ ನನ್ನ ಕೋರಿಕೆ ಇರುವಂತದ್ದು. ದಯಮಾಡಿ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಗಮನದಲ್ಲಿ ಇಟ್ಕೊಳ್ಳಿ. 5 ವರ್ಷ ಅವಧಿನಲ್ಲಿ 2 ವರ್ಷ ರೈತರ ಪರವಾಗಿ ಯೋಜನೆಗಳ ಇಡಿ. ಇವತ್ತು ನೀರು ಸಾಕಷ್ಟು ಓವರ್ಫ್ಲೋ ಆಗಿ ಸಮುದ್ರದ ಪಾಲಾಗ್ತಾ ಇದೆ. ಇವತ್ತು ಕೆರೆ ಕುಂಟೆ ತುಂಬುವಂತ ಯೋಜನೆಗಳಾಗ್ಲಿ. ನಮ್ಮಲ್ಲಿ ಈಗಂತೂ ಕೆರೆ ಕಟ್ಟಲಿಕ್ಕೆ ಹಣನೇ ಇಲ್ಲ, ನೀವು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಸಾವಿರಾರು ಕೆರೆಗಳು ನಮ್ಮ ರಾಜ್ಯದಲ್ಲಿ ಇದೆ. ಅದರಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬಾ ಕೆರೆಗಳು ಆಗಿನ ಕಾಲದಲ್ಲಿ ಇವತ್ತು ಕಟ್ಟಿರುವಂತದ್ದು ಕೂಡ. ಅದಕ್ಕೆ ನೀರು ತುಂಬಿಸುವಂತ ಯೋಜನೆಗೆ ಆದ್ಯತೆಯನ್ನು ಕೊಡಿ. ಇವತ್ತು ನಮ್ಮ ಭಾಗದಲ್ಲಿ, ನನ್ನ ಕ್ಷೇತ್ರದಲ್ಲಿ 17 ಕೆರೆ, ಕೊಟ್ಟೂರು ಸೇರಿ 17 ಕೆರೆಗೆ ನಾನು ಪ್ರಸ್ತಾವನೆಯನ್ನು ಕೊಟ್ಟಿದ್ದೇನೆ. ಅದು ಟೆಕ್ನಿಕಲ್ ಅಪ್ರೂವಲ್ ಕೂಡ ಆಗಿದೆ. ಅದರಲ್ಲಿ ಇವತ್ತು FD ನಲ್ಲಿ ಕಳಿಸಿದ್ರೆ 4 ಸಲ ರಿಜೆಕ್ಟ್ ಮಾಡಿ ಕಳಿಸಿದಿರ. ಅಟ್ಲೀಸ್ಟ್ ನಬಾರ್ಡ್ ನಲ್ಲಿ ಆ ಯೋಜನೆಗೆ ಕೈಗೆ ಎತ್ಕೊಳ್ಬಹುದಾಗಿತ್ತು. ಅದು ನಬಾರ್ಡ್ ನಲ್ಲಿ ಬಂದಿರುವಂತಹ ದುಡ್ಡು ಕೇವಲ 2 ಕ್ಷೇತ್ರಕ್ಕೆ ಹೋಗಿರುವಂತದ್ದು. ಆ ತರ ಕುಡಿದು ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಾವು ಕೇಳ್ಕೊತೀವಿ 50-50 ರೇಷಿಯೋನಲ್ಲಿ ಆ ಯೋಜನೆಗಳನ್ನು ರೆಡಿ ಮಾಡಿದಾಗ ರಾಜ್ಯದಿಂದ 50% ಅದನ್ನು ಭರಿಸುವಂತ ಕೆಲಸವನ್ನು ಮಾಡಿಕೊಟ್ರೆ, ಆ ಕೆರೆ ತುಂಬಿಸುವಂತ ಯೋಜನೆಯನ್ನು ನಾವು ಮಾಡಿಕೊಟ್ಟಾಗ ಇವತ್ತು ರೈತರ ಕಷ್ಟಕ್ಕೆ ಅನುಕೂಲತೆ ಆಗತ್ತೆ ಅನ್ನುವಂತ ಮಾತನ್ನು ಕೂಡ ಈ ದಿಸೆಯಲ್ಲಿ ಹೇಳಿ ಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ. ಅದೇ ನಿಟ್ಟಿನಲ್ಲಿ ಅನೇಕ ಯೋಜನೆಗಳು ಇವತ್ತು ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಇವತ್ತು ವ್ಯಾಸಂಗ ಮಾಡಲಿಕ್ಕೆ ಸರ್ಕಾರ ಇಷ್ಟು ದುಡ್ಡು ಅಂತ ಹೇಳಿ ತೆಗಿಲಿ. ಇವತ್ತು ರೈತರ ಮಕ್ಕಳು ಅವರಿಗೆ ನೌಕರಿ ಇಲ್ಲ ಅಂತ ಹೇಳಿದ್ರೆ ಯಾರು ಕನ್ಯೆ ಕೊಡ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಇದು ಸತ್ಯವಾದ ಮಾತನ್ನೇ ನಾನು ಹೇಳ ಬಯಸ್ತೇನೆ. ಯಾರನ್ನ ಎಲ್ಲರ ಕೇಳಿ ಏನಾರ ನೌಕರಿ ಇದೆಯಾ? ಇಲ್ಲ, ಡಿ ಗ್ರೂಪ್ ನಲ್ಲಿ ಇದ್ರೆ ಕೊಡ್ತೀವಿ, ರೈತರ ಮಕ್ಕಳಿಗೆ ಕನ್ಯೆ ಕೊಡುವುದಿಲ್ಲ ಅನ್ನುವಂತ ವಿಚಾರಗಳನ್ನು ಕೂಡ ಮಾತನಾಡ್ತಕ್ಕಂಥದ್ದು. ಅದಕ್ಕೋಸ್ಕರ ರೈತರ ಬೆನ್ನಿಗೆ, ರೈತರ ಮಕ್ಕಳ ಬೆನ್ನಿಗೆ ನಿಲ್ಲಬೇಕಾಗಿರುವಂತದ್ದು ಬಂದು ಅಧ್ಯಕ್ಷರೇ. ಅದೇ ನಿಟ್ಟಿನಲ್ಲಿ ಇವತ್ತು ಆರೋಗ್ಯ ಕ್ಷೇತ್ರವಾಗಿ ನಾನು ಮಾತಾಡ್ತೀನಿ. ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಅನೇಕ ಜನ ನಮ್ಮ ಶಾಸಕರು ಕೂಡ ಮಾತನಾಡಿದ್ದಾರೆ. ಇವತ್ತು PHC ಇದೆ, CHC ಇದೆ. ಆದರೆ ಅಲ್ಲಿ ಡಾಕ್ಟರ್ಗಳಿಲ್ಲ, ನರ್ಸ್ಗಳು ಇಲ್ಲ. ಏನು ಮಾಡ್ತಾ ಇದೆ? ಇವತ್ತು MBBS ಅನ್ನು ಮಾಡಿಕೊಂಡು ಪಟ್ಟಣದಲ್ಲಿ
ಬೇರೆ ಬೇರೆ ದೇಶಕ್ಕೆ ಡಾಕ್ಟರ್ಗಳು ಹೋಗುವಂತ ವ್ಯವಸ್ಥೆ ಏನಿದೆ ಅದು ಕಡಿವಾಣ ಹಾಕ್ಬೇಕು. ಗ್ರಾಮೀಣ ಭಾಗದಲ್ಲಿ ಕನಿಷ್ಠ 5 ವರ್ಷ ಅವರು ಸರ್ವಿಸ್ ಕೊಡುವಂತದ್ದಾಗಬೇಕು. ಇಲ್ಲ MBBS ಸೀಟಿಗೆ ಅವಕಾಶ ಮಾಡಲ್ಲ ಅನ್ನುವಂಥದ್ದನ್ನ ಒಂದು ನೀತಿ ತರುವಂತದ್ದು ಆಗ್ಲಿ ಅನ್ನುವಂಥದ್ದನ್ನು ಕೂಡ ಈ ದಿಸೆಯಲ್ಲಿ ಹೇಳಿ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಅದೇ ನಿಟ್ಟಿನಲ್ಲಿ ಇವತ್ತು ಹಳ್ಳಿಗಾಡಿನಲ್ಲಿ ತುಂಬಾ ನಮ್ಮ ಅಕ್ಕ ತಂಗಿಯವರು ಇದ್ದಾರೆ. ಇವತ್ತು ನಮ್ಮ ಮಾನಪ್ಪ ವಜ್ಜಲ್ ಅವರು ಹೇಳಿದಾಗೆ ಒಂದು ಗವರ್ಮೆಂಟ್ ತೆಗಿರಿ, ನೀವೇನು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀರಿ, ನಮ್ದು ಅಭ್ಯಂತರ ಇಲ್ಲ, ಇನ್ನೊಂದು ಸ್ವಲ್ಪ ಜಾಸ್ತಿ ಸೇರಿಸಿ ಕೊಡಿ, ನಮ್ದು ತಕರಾರಿಲ್ಲ. ಆದರೆ ಇವತ್ತು ಗ್ರಾಮೀಣ ಭಾಗದಲ್ಲಿ ನಮ್ಮ ಅಕ್ಕ ತಂಗಿ ತಾಯಂದಿರು ಜೀವನ ಮಾಡೋದು ಬಹಳ ಕಷ್ಟ ಅದ. ಯಾಕಂದ್ರೆ ಇದು ವ್ಯವಸಾಯದಿಂದ ಕೂಡಿರುವಂತ ನಮ್ಮ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ. ಇವತ್ತು ಮಕ್ಕಳನ್ನ ಪಾಲನೆ ಪೋಷಣೆ ಮಾಡಬೇಕಾಗಿದ್ರೆ ಇವತ್ತು ತಾಯಂದಿರು ಬಹಳ ಅದರ ಅಗತ್ಯ ಇರುವಂತದ್ದು ಕೂಡ. ಏನಾರ ಒಂದು ಉದ್ಯೋಗ ಕೊಡುವಂತದ್ದು, ಗವರ್ಮೆಂಟ್ ಅನ್ನ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಗವರ್ಮೆಂಟ್ ಅನ್ನು ತೆಗೆಯುವಂತ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡಲಿ ಅನ್ನುವಂಥದ್ದನ್ನು ಕೂಡ ಇವತ್ತು ನಾನು ಹೇಳ ಬಯಸ್ತೇನೆ. ಅದೇ ರೀತಿಯಲ್ಲಿ ಸಾರಿಗೆ ವ್ಯವಸ್ಥೆ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಉಚಿತವಾಗಿ ಎಲ್ಲ ನಮ್ಮ ಅಕ್ಕ ತಂಗಿಯವರಿಗೆ ಎಲ್ಲರಿಗೆ ಪ್ರವಾಸ ಮಾಡ್ಲಿಕ್ಕೆ ಕೊಟ್ಟಿದ್ರಿ, ನಮ್ಮ ಅಭ್ಯಂತರ ಇಲ್ಲ, ಕೊಡಿ. ಆದರೆ ರೈತರ ಮಕ್ಕಳು, ಬಡವರ ಮಕ್ಕಳು, ದೀನ ದಲಿತರ ಮಕ್ಕಳು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ಬಸ್ಸಿನ ಕೊರತೆ ಇದೆ. ಇಲ್ಲ, ಶಾಲಾ ಮಕ್ಕಳಿಗೆ ಪ್ರತ್ಯೇಕವಾಗಿ ಬಸ್ ಕೊಡಿ, ಸಮಯದ ಸರಿಯಾಗಿ ಅವ್ರ ಶಾಲೆ ಮುಟ್ಲಿ. ಇಲ್ಲ ಅಂತ ಹೇಳಿದ್ರೆ ಅವರಿಗೆ ವಿದ್ಯಾಭ್ಯಾಸದ ಕಲಿಕೆಗೆ ಬಹಳ ತುಂಬಾ ತೊಂದರೆ ಆಗುವಂತದ್ದು ಕೂಡ ಆಗುವಂತದ್ದು. ಮಾನ್ಯ ಅಧ್ಯಕ್ಷರೇ, ಅದಕ್ಕೋಸ್ಕರ ಇನ್ನೊಂದು ವಿಷಯ, ಕೃಷಿ ಪರಿಕರಣಗಳು, ಕೃಷಿ ಇಲಾಖೆಯಲ್ಲಿ ಒಂದು ವಿಷಯ, ಕೃಷಿ ಇಲಾಖೆಯಲ್ಲಿ ಇವತ್ತು ರೈತರಿಗೆ ಹೆಚ್ಚು ಕೃಷಿ ಪರಿಕರಣಗಳನ್ನ ತರಿಸುವಂತದ್ದು ವ್ಯವಸ್ಥೆ ಮಾಡಿ. ಯಾಕಂತ ಹೇಳಿದ್ರೆ ಬಹಳ ಕೊರತೆ ಇದೆ. ಇವತ್ತು ರೈತರು ಅರ್ಜಿಗಳನ್ನು ಹಾಕಿ ತುಂಬಾ ಸಮಯ ಕಾಯುವಂತ ಸಂದರ್ಭ ಆಗಿದೆ, ತುಂಬಾ ರೈತರಿಗೆ ತೊಂದರೆ ಆಗಿರುವಂತದ್ದು ಕೂಡ. ಹಾಗಾಗಿ ಇವತ್ತು ಇವತ್ತು ಬೆಳಿಗ್ಗೆ ಅಂತ ಹೇಳಿದ್ದೇವೆ 2, 3ನೇದು ಇವತ್ತು ಬೆಳಿಗ್ಗೆ ಆಗ್ಲಿಲ್ಲ. ಆಯ್ತು, ನಾನು ಹೇಳಿದ